ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸ್ಪೆಷಲ್ ಆಗಿರೋವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು ಡಿಶ್ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ನಾನು ತೋರಿಸ್ತಾ ಇರೋದು ಉತ್ತಪ್ಪಮ್ಮು, ಅಂದರೆ ದೋಸೆ ಬ್ಯಾಟರಲ್ಲಿ ಹೇಗೆ ಉತ್ತಪ್ಪಮ್ಮನ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ಗೆ ನೀವು ಉತ್ತಪ್ಪಮ್ ರೋಲ್ ಮಾಡಿಬಿಟ್ಟು ಕಳಿಸ್ಕೊಡ್ಬೋದು ಆರಾಮಾಗೆ. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು, ಹಾಗೂ ಬೇಗ ಆಗೋಗುತ್ತೆ. ಇದಕ್ಕೆ ಸಪ್ರೇಟ್ ನೀವು ಬ್ಯಾಟರ್ ಮಾಡೋದೇನು ಬೇಕಿಲ್ಲ. ದೋಸೆಗೆ ಏನು ರುಬ್ಕೊಂಡಿರ್ತೀವಿ ಅದೇ ಬ್ಯಾಟರಲ್ಲಿ ನಾವು ಇದನ್ನು ಮಾಡ್ಬೋದು. ನೋಡಿ, ಈ ಥರ ಮಕ್ಕಳಿಗೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನೀವು ಒಂದು ಇಲ್ಲಾಂದರೆ 2 ಕ್ಯಾರೆಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತುರ್ಕೊಬೇಕು. ಹಾಗೆ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉಪ್ಪು ಹಾಕಿ ಅದನ್ನು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಬೇಕು. ಈ ಥರ ಬ್ಯಾಟರ್ ಇಷ್ಟು ತಿಕ್ಕಾಗಿರಬೇಕು ನೋಡಿ. ಈ ಥರ ಇಷ್ಟು ತಿಕ್ನೆಸ್ಸು ಬೇಕೇ ಬೇಕಾಗುತ್ತೆ ದೋಸೆಗಾಗಿ ಆಗಲಿ ಇಲ್ಲಾಂದರೆ ಉತ್ತಪ್ಪಮ್ಗಾಗಲಿ. ಈ ಥರ ರೆಡಿ ಮಾಡಿಕೊಂಡು ನಾವು ಒಂದು ತವನ ಸ್ಟವ್ ಮೇಲೆ ಇಟ್ಕೊಂಡ್ರೆ ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಎಲ್ಲ ಹಾಕೋದೇನು ಬೇಕಿರಲ್ಲ. ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆಯಲ್ಲಿ ಆ ಬಿಸಿ ಏನಿರುತ್ತೆ ಅದನ್ನು ತಣ್ಣಗೆ ಮಾಡೋದಕ್ಕೆ, ಸ್ವಲ್ಪ ಕೂಲ್ ಮಾಡೋದಕ್ಕೆ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನಂತರ ನಾವು ಅದಕ್ಕೆ ಬ್ಯಾಟರನ್ನು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ತುಂಬ ತವಾದ ತುಂಬ ಇದನ್ನು ಮಾಡೋದು ಬೇಡ, ಇಷ್ಟು ಮಾಡಿಕೊಂಡ್ರೆ ಉತ್ತಪ್ಪಂಗೆ ಸಾಕಾಗುತ್ತೆ. ಒಂದೇ ಸೈಜಲ್ಲಿ ಸುತ್ತ ಮಾಡ್ಕೋಬೇಕು. ಈ ಥರ 1-2-3 ರೌಂಡು ಸೌಟಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ತುಂಬ ತೆಳ್ಳಗೆ ಮಾಡೋದು ಬೇಕಿಲ್ಲ, ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಕಾದ ನಂತರ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟು ಎಲ್ಲನೂ ನಿಧಾನಕ್ಕೆ ಅದ್ರ ಮೇಲೆ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಅದು ಇನ್ನೂ ಹಸಿ ಇದ್ದಾಗಲೇ ಹಾಕಬೇಕಾಗುತ್ತೆ. ಆವಾಗ ಆ ತರಕಾರಿ ಎಲ್ಲ ಅದರಲ್ಲಿ ಹೋಗಿ ಕಚ್ಕೊಳುತ್ತೆ, ಅಂದರೆ ಅದು ಇಟ್ಕೊಳ್ಳುತ್ತೆ. ಸ್ವಲ್ಪ ಜಾಸ್ತಿ ಬೆಂದಮೇಲೆ ಹಾಕಿದ್ರೆ ಅದು ತರಕಾರಿ ಅದ್ರ ಮೇಲೆ ಉಳ್ಕೊಳ್ಳೋದಿಲ್ಲ. ನಾವು ಉಲ್ಟಾ ಮಾಡಿ ಹಾಕಿದಾಗ ಅದೆಲ್ಲನೂ ತವ ಮೇಲೇ ಉಳ್ಕೊಂಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಹಸಿ ಇದ್ದಾಗೇ ಬ್ಯಾಟರ್ ಇನ್ನೂ ಬೆಂದಿರೋದಿಲ್ಲ. ಆ ಟೈಮಲ್ಲೇ ನಾವು ಇದನ್ನು ಹಾಕ್ಕೊಂಬಿಟ್ಟು ಸ್ಪೂನಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಹೋಗಿ ಅದ್ರ ಮೇಲೆ ನಾನು ಇನ್ನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಕ್ಕಳಿಗಾಗಲಿ ಹೆಲ್ದಿಯಾಗಿರುತ್ತೆ. ಸೊ ಹಂಗಾಗಿ ತುಪ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದ ನಂತರ ಅದನ್ನು ನಿಧಾನಕ್ಕೆ ತಿರುಗಿಸಿ ಹಾಕಬೇಕು. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಏನು ಬೇಯಿಸೋದು ಬೇಡ, 1 ನಿಮಿಷ ಅದನ್ನು ಬೇಯಿಸಿದರೆ ಸಾಕಾಗುತ್ತೆ. ಬೆಂದ ಮೇಲೆ ಅದನ್ನು ನೋಡಿ, ಈ ಥರ ಒಂದು ಕಲರ್ಫುಲ್ ಉತ್ತಪ್ಪಮ್ ರೆಡಿಯಾಗುತ್ತೆ. ಮಕ್ಕಳು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಈಗ ಮಕ್ಕಳಿಗೆ ಊಟ ತಿನ್ನಿಸೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಈ ಥರ ಎಲ್ಲ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ತುಂಬ ಬಿಸಿಯಾಗಿ ಸಾಫ್ಟಾಗಿ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗೆಯೇ ತುಪ್ಪ ಹಾಕಿರೋದ್ರಿಂದ ಅದ್ರ ಘಮನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇದನ್ನು ಮಾಡೋದಕ್ಕೆ ಕನಿಷ್ಠ ಒಂದು 5 ನಿಮಿಷ ಆದರೆ ಸಾಕಾಗುತ್ತೆ. ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ. ಬೇಗ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಮಾಡಿ ಕೊಡ್ಬೋದು. ಆ ಥರ ಒಂದು ರೆಸಿಪಿ ಯೂನಿಕ್ ಆಗಿರುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಪರ್ಫೆಕ್ಟ್ ಬ್ಯಾಟರ್ ಹೇಗೆ ಮಾಡೋದು, ಯಾವ ಥರ ಮೆಷರ್ಮೆಂಟು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಟರ್ ಚೆನ್ನಾಗಿರೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ನಾನು ತುಂಬ ಸಾರಿ ಕೇಳಿದ್ದೀನಿ ನಮ್ಮ ರಿಲೇಟಿವ್ಸ್ ಯಾರಾದರೂ ನಮ್ಮ ಮನೆಯಲ್ಲಿ ತಿಂದಾಗ, ಈ ಥರ ಬರೋದಿಲ್ಲ, ಹಾರ್ಡಿರುತ್ತೆ ಅಥವಾ ಟೇಸ್ಟ್ ಇರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಇದನ್ನು ಒಂದು ಪರ್ಫೆಕ್ಟು ಬ್ಯಾಟರು ಬರಬೇಕು ಅಂತಂದರೆ ಮೆಷರ್ಮೆಂಟ್ ಹೇಗಿರಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ದೋಸೆ ಆಗಲಿ ಅಥವಾ ಉತ್ತಪ್ಪಮ್ಮ ಆಗಲಿ ಈ ಥರ ಪೋರ್ಸು ಕಾಣಿಸ್ಬೇಕು, ಬೆಂದ ನಂತರ ಪೋರ್ಸುಗಳು ಕಾಣಿಸ್ಬೇಕು. ಆಗ ಒಂದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ.
ಈ ಥರ ರೋಲ್ ಮಾಡಿ ನೀವು ಫಾಯಿಲ್ ಪೇಪರಲ್ಲಿ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಕೊಡ್ಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಯಾವುದಾದ್ರೂ ಚೆನ್ನಾಗಿರುತ್ತೆ, ಇಲ್ಲ ಹಾಗೇನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಮಕ್ಕಳಿಗೆ ಟಿಫಿನ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ನಿಮಗೂ ತೋರಿಸ್ಕೊಡ್ತೀನಿ. ನೋಡಿದ ತಕ್ಷಣ ಮಕ್ಕಳು ಏನು ಅದು ಕೈಗೆ ಅಂಟ್ಕೊಳ್ಳಲ್ಲ, ಏನಿಲ್ಲ, ಆರಾಮಾಗಿ ತಿಂದ್ಕೊಂಡು ಬರ್ಬೋದು. ಫಾಯಿಲ್ ಪೇಪರಲ್ಲಿ ಸುತ್ತಿ ಸ್ಕೂಲಿಗೆ ಕಳಿಸಿದ್ರೆ ನೀವು ಒಂದ್ಸರಿ ಪ್ರಯತ್ನ ಪಡಿ, ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಏನಾದರೂ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿ.